ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಅಧಿಕ ಮಾಸ ಶುರುವಾಗ್ತಾ ಇದೆ. ಜೂನ್ 15ರವರೆಗೂ ಅಧಿಕ ಮಾಸ ಇರುತ್ತೆ. ಏನು ಈ ಅಧಿಕ ಮಾಸ ಅಂದ್ರೆ, ಸರಾಸರಿ 33 ತಿಂಗಳ ನಂತರ ಒಂದು ಬಾರಿ ಈ ಅಧಿಕ ಮಾಸ ಬರುತ್ತೆ. ಅಂದ್ರೆ ವರ್ಷದ ಚೈತ್ರಾದಿ ನಾರ್ಮಲ್ ಮಾಸಗಳನ್ನ ಹೊರತುಪಡಿಸಿ ಎಕ್ಸ್ಟ್ರಾ ಒಂದು ಮಾಸ, ಅದಕ್ಕೆ ನಾವು ಅದನ್ನ ಅಧಿಕ ಮಾಸ ಅಂತ ಕರೆಯೋದು. ಆದ್ರೆ ಎಲ್ಲ ತಿಂಗಳಲ್ಲಿ ಹೇಗೆ ಸೂರ್ಯನ ಸಂಕ್ರಮಣ ಆಗತ್ತೋ ಆ ತರ ಈ ತಿಂಗಳಲ್ಲಿ ಸೂರ್ಯನ ಸಂಕ್ರಮಣ ಆಗೋದಿಲ್ಲ. ಈ ಕಾರಣಕ್ಕೆ ಹಿಂದೆ ಎಲ್ಲ ಈ ತಿಂಗಳು ಯಾವುದೇ ಶುಭ ಕಾರ್ಯವನ್ನ, ಮದುವೆ ಮುಂಜಿಗಳನ್ನ ಮಾಡಬಾರದು ಅಂತ ಹೇಳಿ ಇದಕ್ಕೆ ಮಲೆಮಾಸ ಅನ್ನುವಂತಹ ಹೆಸರನ್ನ ಕೊಟ್ಬಿಟ್ಟಿದ್ರು. ಅಂದ್ರೆ ವ್ಯರ್ಥವಾದ ಮಾಸ, ಯಾವುದೂ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಯೋಗ್ಯವಲ್ಲದ ಮಾಸ ಅಂತ. ಆದ್ರೆ ಭಗವಂತನನ್ನ ನಾವು ಪತೀತ ಪಾವನ ಅಂತ ಕರಿತೀವಿ. ಅಂದ್ರೆ ಯಾರನ್ನ ಇಡೀ ಜಗತ್ತು ತಿರಸ್ಕರಿಸ್ಬಿಟ್ಟಿರತ್ತೋ ಅವರನ್ನ ಕೂಡ ಮೇಲಕ್ಕೆ ಎತ್ತಿ ಅವರನ್ನ ಉದ್ಧಾರ ಮಾಡುವಂತಹ ಭಗವಂತ ಜಗದೋದ್ಧಾರಕ. ಅದೇ ರೀತಿಯಲ್ಲಿ ಈ ಮಾಸಕ್ಕೂ ಕೂಡ ಭಗವಂತ ತನ್ನದೇ ಸಾಕ್ಷಾತ್ ಅನುಗ್ರಹವನ್ನ ಕರುಣಿಸ್ತಾನೆ. ಆದ್ದರಿಂದ ಆತ ಪುರುಷೋತ್ತಮ ರೂಪಿಯಾಗಿ ತನ್ನ ಅನುಗ್ರಹವನ್ನ ಕೊಟ್ಟದ್ದರಿಂದ ಈ ಮಾಸಕ್ಕೆ ನಾವು ಪುರುಷೋತ್ತಮ ಮಾಸ ಅನ್ನೋ ಹೆಸರನ್ನ ಇಟ್ಟು ಕೂಡ ಕರಿತೀವಿ, ಸಂಬೋಧನೆಯನ್ನ ಮಾಡ್ತೀವಿ. ಇಡೀ ವರ್ಷ ನಮ್ಗೆ ಯಾವ್ದೆಲ್ಲ ವ್ರತಗಳನ್ನ ಪಾಲನೆ ಮಾಡೋದಿಕ್ಕಾಗಿರೋದಿಲ್ವೋ, ಏನೆಲ್ಲ ಸತ್ಕಾರ್ಯಗಳನ್ನ ಮಾಡ್ಕೊಳ್ಬೇಕು ಅಂದಿರ್ತೀವಿ ಆದ್ರೆ ಅದನ್ನ ಮಾಡ್ಕೊಳ್ಳೋದಿಕ್ ಆಗೋದಿಲ್ವೋ, ಅಂತಹ ಸತ್ಕಾರ್ಯಗಳನ್ನ, ವ್ರತಗಳನ್ನ, ಅನುಷ್ಠಾನಗಳನ್ನ ಈ ತಿಂಗಳಲ್ಲಿ ಮಾಡಿದ್ರೆ ಅದಕ್ಕೆ ತುಂಬಾ ಫಲ ಇರುತ್ತೆ. ಯಾಕಂದ್ರೆ ಶಾಸ್ತ್ರಗಳು ಹೇಳುತ್ತೆ ಅಧಿಕಸ್ಯ ಫಲಂ ಅಧಿಕಂ ಅಂತ. ಅಂದ್ರೆ ಅಧಿಕ ಮಾಸದಲ್ಲಿ ನೀವ್ ಏನೇ ಮಾಡಿದ್ರು ಅದಕ್ಕೆ ಫಲ ತುಂಬಾ ಅಧಿಕವಾಗಿರುತ್ತೆ. ಅಂದ್ರೆ ನಾರ್ಮಲ್ ಮಾಸಗಳಲ್ಲಿ ಮಾಡೋದಕ್ಕಿಂತ ತುಂಬಾ ಹೆಚ್ಚು, ತುಂಬಾ ಅಧಿಕವಾದ ಫಲ ನಿಮಗೆ ದೊರಕತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಲವಾರು ಶಾಸ್ತ್ರಗಳಲ್ಲಿ, ಹಲವಾರು ಪುರಾಣಗಳಲ್ಲಿ ಈ ಅಧಿಕ ಮಾಸದ ಉಲ್ಲೇಖವನ್ನ ಮಾಡ್ತಾರೆ. ನಾವು ಏನ್ ಮಾಡ್ಬೇಕು ಈ ತಿಂಗಳು, ಈ ಅಧಿಕ ಮಾಸದಲ್ಲಿ ಅಂತ ಕೇಳೋದಾದ್ರೆ, ಮೊಟ್ಟ ಮೊದಲನೇದಾಗಿ ಜಪವನ್ನ ಮಾಡ್ಬೇಕು. ಜಪವನ್ನ ಮಾಡೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದ್ರೆ ಕಲಿಯುಗದಲ್ಲಿ ನಮ್ಮೆಲ್ಲರ ಕೈಲೂ ಇರುವಂತಹ ಬ್ರಹ್ಮಾಸ್ತ್ರ ಅದು ನಮ್ಮನ್ನ ಈ ಕಲಿಯುಗದ ಸಾಗರವನ್ನ, ಭವಸಾಗರವನ್ನ ದಾಟಿಸಿ ಭಗವಂತನನ್ನ ಮುಟ್ಟೋದಕ್ಕೆ ತುಂಬಾ ಸುಲಭವಾದ ಮಾರ್ಗ ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ, ಆತನ ನಾಮದ ಜಪ. ಹಾಗಾಗಿ ಜಪವನ್ನ ಮಾಡೋದನ್ನ ಮರಿಲೇಬೇಡಿ. ಇನ್ನು ಭಗವದ್ಗೀತೆಯ ಪಠನವನ್ನ, ಪಾರಾಯಣವನ್ನ ಮಾಡಬೇಕು ಈ ತಿಂಗಳು. ಅದರಲ್ಲೂ ವಿಶೇಷವಾಗಿ 15ನೇ ಅಧ್ಯಾಯವಾದ ಪುರುಷೋತ್ತಮ ಪ್ರಾಪ್ತಿ ಯೋಗ, ಆ ಅಧ್ಯಾಯದ ಪಠನವನ್ನ, ಪಾರಾಯಣವನ್ನ ನಾವು ಈ ತಿಂಗಳು ಮಾಡಬೇಕು. ಕೇವಲ ಓದೋದು, ಪಾರಾಯಣ ಮಾಡೋದಷ್ಟೇ ಅಲ್ಲ, ಅದರಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ ಆ ಸಾರವನ್ನ ಕೂಡ ಅರ್ಥ ಮಾಡ್ಕೊಂಡು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ತಾ ಭಗವಂತನ ಸ್ಮರಣೆಯಲ್ಲಿ ಜೀವನವನ್ನ ನಡೆಸಬೇಕು. ಅವಾಗ ನಾವು ಮಾಡುವಂತಹ ಪಾರಾಯಣ ಸಾರ್ಥಕವಾಗುತ್ತೆ. ಇನ್ನು ಈ ತಿಂಗಳಲ್ಲಿ ದಾನ ತುಂಬಾ ಮಹತ್ವವನ್ನ ಹೊಂದಿದೆ. ದಾನ ತುಂಬಾ ಶ್ರೇಷ್ಠ. ದಾನ ಯಾವಾಗ ಮಾಡಿದ್ರೂ ಒಳ್ಳೇದೆ. ಇನ್ನು ಈ ತಿಂಗಳಲ್ಲಿ ತುಂಬಾ ಒಳ್ಳೇದು. ನೀವು ನಿಮ್ಮ ಯಥಾಶಕ್ತಿ ಕೈಲಾದಷ್ಟು ಏನಾದ್ರೂ ದಾನವನ್ನ ಈ ತಿಂಗಳು ಮಾಡಬಹುದು. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಉಪಕಾರ ಮಾಡಿ. ಯಾಕಂದ್ರೆ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ. ಮನುಷ್ಯ ಕೂಡ ಒಬ್ಬ ಪ್ರಾಣಿಯೇ. ಆತನನ್ನ ಸೇರಿಸಿ ಬೇರೆ ಎಲ್ಲ ಪ್ರಾಣಿಗಳಿಗೂ ಯಾವ ಜೀವಿ ಉಪಕಾರವನ್ನ ಮಾಡ್ತಾನೋ ಅವಾಗ್ಲೇ ಭಗವಂತ ನಿಜವಾಗಿ ಆ ಜೀವಿಯ ಮೇಲೆ ಸಂತುಷ್ಟಿಯನ್ನ ಹೊಂದುತ್ತಾನೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ನಮ್ಮ ಆಚಾರ್ಯ ಮಧ್ವರು ಹೇಳ್ತಾರೆ. ಹಾಗಾಗಿ ಎಲ್ಲ ಪ್ರಾಣಿಗಳ ಮೇಲೂ ದಯೆಯನ್ನ ಇಟ್ಕೊಳ್ತಾ ಸಾಧ್ಯ ಆದ್ರೆ ನೀರನ್ನ ಕೊಡೋದು, ಆಹಾರವನ್ನ ಕೊಡೋದು, ಏನೋ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋಣ. ಇನ್ನು ಶಾಸ್ತ್ರಗಳು ವಿಶಿಷ್ಟವಾಗಿ ಒಂದು ಖಾದ್ಯದ ದಾನವನ್ನ ಮಾಡ್ಲೇಬೇಕು ಅಂತ ಹೇಳುತ್ತೆ. ಅದ್ಯಾವುದು ಅಂದ್ರೆ ಅಪೂಪ ಅಂತ ನಾವು ಆ ಖಾದ್ಯವನ್ನ ಕರಿತೀವಿ. 33 ಅಪೂಪದ ದಾನವನ್ನ ಯಾರು ದಾನಾರ್ಹರಾಗಿರ್ತಾರೋ, ಇದು ತುಂಬಾ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು ದಾನವನ್ನ ಪಡೆಯೋದಕ್ಕೆ ಅರ್ಹತೆಯನ್ನ, ಯೋಗ್ಯತೆಯನ್ನ ಇಟ್ಕೊಂಡಿರ್ತಾರೋ ಅವರಿಗೆ ನಾವು ದಾನವನ್ನ ಮಾಡಬೇಕು ಅಂತ. 33 ಅಪೂಪವನ್ನ ತಯಾರಿಸಿ ದಾನ ಮಾಡಬೇಕು ಅಂತ. ಆ ಅಪೂಪ ಮಾಡುವಾಗ ಅದರಲ್ಲಿ ಛೇದಗಳು ಬೀಳತ್ತೆ. ಎಷ್ಟು ಹೋಲುಗಳು ಬೀಳತ್ತೋ ಅಷ್ಟು 1000 ವರ್ಷ ಯಾವ ಜೀವಿ ದಾನ ಮಾಡ್ತಾನೋ ಅವನು ಊರ್ಧ್ವ ಲೋಕಗಳಲ್ಲಿ ವಾಸ ಮಾಡ್ತಾನೆ ಅಂತ ಶಾಸ್ತ್ರಗಳು ನಮ್ಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ನಮ್ಮ ಕೈಲಾದಷ್ಟು ಈ ಪುರುಷೋತ್ತಮ ಮಾಸದಲ್ಲಿ ಸತ್ಕಾರ್ಯವನ್ನ ಮಾಡ್ತಾ ಭಗವತ್ ಚಿಂತನೆಯಲ್ಲಿ ನಾವು ಜೀವನವನ್ನ ನಡೆಸ್ಕೊಳ್ತಾ ಹೋಗೋಣ. ಇನ್ನು ನಾವು ಭಗವದ್ಗೀತೆಯ 2ನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ವಿ. ಆದ್ರೆ ಕಾಲಿಟ್ಟ ಮೇಲೆ ಮುಂದಿನ ಹೆಜ್ಜೆ ಇಡೋದಕ್ಕೆ ತುಂಬಾ ಸಮಯ ತಗೊಂಡ್ಬಿಡ್ತು. ಆ ತಪ್ಪಿಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತೀನಿ. ಭಗವಂತ ಯಾವಾಗ್ಲೂ ಹೀಗೆ ಮಾಡೋದು. ಭಗವದ್ಗೀತೆಯನ್ನ ಓದ್ಬೇಕು, ಅದನ್ನ ಹೇಳ್ಬೇಕು ಅನ್ನೋ ಪ್ರೇರಣೆಯನ್ನ ನಮ್ಮೆಲ್ರಿಗೂ ಕೊಡ್ತಾನೆ. ಆದ್ರೂ ಕೂಡ ಅದಕ್ಕೆ ನಾವು ಮುಂದೆ ಬರೆಯೋದಕ್ಕೆ, ಮುಂದೆ ನಾವು ಸಾಗೋದಕ್ಕೆ ತುಂಬಾ ಕಷ್ಟಗಳನ್ನ ಕೂಡ ಕೊಡ್ತಾನೆ, ಟೆಸ್ಟ್ ಕೂಡ ಮಾಡ್ತಾನೆ. ಹೇಗೆ ಇವ್ರು ಇಲ್ಲಿಗೆ ನಿಲ್ಸ್ಬಿಡ್ತಾರಾ ಅಥವಾ ಏನೇ ಕಷ್ಟ ಬಂದ್ರು ಮುಂದುವರ್ಸ್ಕೊಂಡು ಹೋಗ್ತಾರಾ ಅಂತ. ಆತನ ಪ್ರೇರಣೆ, ಆತನ ಪ್ರೀತ್ಯರ್ಥವಾಗಿನೇ ನಾವಿವಾಗ ಭಗವದ್ಗೀತೆಯನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ. ಆತ ಎಷ್ಟು ಹೇಳಿಸ್ತಾನೆ ಅಷ್ಟನ್ನ ನಾನು ಹೇಳ್ತೀನಿ.
ಮುಂದುವರಿತಾ 2ನೇ ಅಧ್ಯಾಯದ 8ನೇ ಶ್ಲೋಕವನ್ನ ಇವಾಗ ನೋಡ್ತಾ ಹೋಗೋಣ. ಅರ್ಜುನ ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾನೆ ಅಂತ ಚಿಂತನೆಯನ್ನ ಮಾಡೋಣ. ನಹಿ ಪ್ರಪಶ್ಯಾಮಿ ಮಾಮುಪನುದ್ಯಾದ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಏನು ಆತನ ಈ ಮಾತುಗಳ ತಾತ್ಪರ್ಯ ಅಂತ ನಾವು ಅದರ ಲಿಟ್ರಲ್ ಮೀನಿಂಗ್ ಅನ್ನ ನೋಡೋಕ್ ಹೋದ್ರೆ, ನನ್ನ ಇಂದ್ರಿಯಗಳನ್ನ ಒಣಗಿಸ್ತಿರುವಂತಹ ಈ ದುಃಖವನ್ನ ಹೊಡೆದೋಡಿಸೋದಕ್ಕೆ ನನಗೆ ಮಾರ್ಗನೇ ಕಾಣಿಸ್ತಾ ಇಲ್ಲ, ದಾರಿನೇ ಕಾಣಿಸ್ತಾ ಇಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡ್ರು, ಮತ್ತೆ ಸ್ವರ್ಗದಲ್ಲಿರೋ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನ ಪಡೆದುಕೊಂಡ್ರೂ ಕೂಡ ನಾನು ಈ ದುಃಖವನ್ನ ಹೋಗಲಾಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಆತನಿಗೆ ಯಾವ ರೀತಿ ದುಃಖ ಆವರಿಸ್ತಾ ಇದೆ ಅಂತ ನೋಡಿ, ನಾವ್ ಇದಕ್ಕೆಲ್ಲ ಮೂಲ ಕಾರಣ ಯಾವುದು ಅಂತ ನೋಡ್ಬೇಕು. ಹಲವಾರು ಜನ ಹೇಳೋದುಂಟು, ಅರ್ಜುನ ಏನ್ ಪ್ರಶ್ನೆಗಳನ್ನ ಕೇಳಿರ್ತಾನೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಆಗೋ ಹಾಗೆ ಕೃಷ್ಣ ಯಾಕೆ ಮಾತಾಡೋದಿಲ್ಲ, ಯಾಕೆ ಸುತ್ತಿ ಬಳಸಿ ಹೇಳ್ತಾನೆ ಕೃಷ್ಣ ಅಂತ. ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಕೇವಲ ಪ್ರಶ್ನೆಯನ್ನ ಮಾತ್ರ ಅಡ್ರೆಸ್ ಮಾಡೋದಿಲ್ಲ. ಆ ಪ್ರಶ್ನೆ ಉದ್ಭವಿಸೋದಕ್ಕೆ ಮೂಲ ಕಾರಣ ಏನು, ಆತನ ಮನಸ್ಥಿತಿ ಹೇಗಿದೆ, ಆತನ ಮನಸ್ಸಲ್ಲಿ ವಿಷಯಗಳ ಬಗ್ಗೆ ಅರ್ಥ ಯಾವ ರೀತಿ ಇದೆ, ಆತ ಯಾವ ರೀತಿ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದಾನೆ, ಕೃಷ್ಣ ಅದನ್ನ ನೋಡಿ ಅಲ್ಲಿಂದ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ತಾ ಬರ್ತಾನೆ. ಇವತ್ತು ಅಷ್ಟೇ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜೀಸ್ ಅನ್ನ, ಟೆಕ್ನಾಲಜೀಸ್ ಅನ್ನ ನೋಡಿದ್ರೆ ಎಲ್ಲವೂ ಕೂಡ ಮೊದಲು ಹುಡುಕೋದು ರೂಟ್ ಕಾಸ್ ಅನ್ನೇ. ಆ ರೂಟ್ ಕಾಸ್ ಅನ್ನ ಹುಡುಕಿದ್ರೆ ಮುಕ್ಕಾಲು ಭಾಗ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ. ಕೃಷ್ಣ ಅದೇ ಅಪ್ರೋಚ್ ಅನ್ನ ಫಾಲೋ ಮಾಡ್ತಾನೆ. ಇಲ್ಲಿ ಅರ್ಜುನ ಎಷ್ಟು ದುಃಖಕ್ಕೆ ಒಳಗಾಗ್ಬಿಟ್ಟಿದ್ದಾನೆ ಅಂದ್ರೆ ಆ ದುಃಖದಿಂದ ಹೊರ ಬರೋದಕ್ಕೆ ಆತನಿಗೆ ದಾರಿನೇ ಕಾಣಿಸ್ತಾ ಇಲ್ಲ. ಮತ್ತೆ ಏನೇ ಕೊಟ್ರು, ಇವಾಗ ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಗೆಲ್ಲ ತುಂಬಾ ದುಃಖ ಆದಾಗ, ನಾವು ಹತ್ತು ಬಿಡ್ತಿದ್ದಾಗ ಚಾಕ್ಲೇಟ್ ಕೊಡಿಸ್ತೀನಿ ಸುಮ್ನಾಗಪ್ಪ ಅಂದ್ರೆ ನಾವೆಲ್ಲರೂ ಸುಮ್ನಾಗ್ಬಿಟ್ಟು ಚಾಕ್ಲೇಟೋ ಐಸ್ ಕ್ರೀಮೋ ಸಿಗುತ್ತೆ ಅಂತ ಖುಷಿಯಲ್ಲಿ ಆ ದುಃಖವನ್ನೆಲ್ಲ ಮರ್ತು ಬಿಡ್ತೀವಿ. ಆದ್ರೆ ಅರ್ಜುನ ಹೇಳ್ತಾನೆ, ನಾನು ಆತರ ನನಗೆ ಏನೇ ಸಿಕ್ಬಿಡ್ಲಿ, ನನಗೆ ಈ ಭೂಮಿಯ ಮೇಲೆ ತುಂಬಾ ಚೆನ್ನಾಗಿರುವಂತಹ ರಾಜ್ಯವನ್ನ ಕೊಟ್ಬಿಟ್ರು, ಅಥವಾ ಸ್ವರ್ಗದಲ್ಲಿ ಯಾವ ದೇವತೆಗಳೆಲ್ಲ ವಾಸ ಮಾಡ್ತಾರೋ ಅವರಿಗಿರುವಂತಹ ಪ್ರಭುತ್ವವನ್ನ ನನಗ್ ಕೊಟ್ಬಿಟ್ರು ಕೂಡ ನಾನು ಈ ದುಃಖದಿಂದ ಹೊರಗೆ ಬರೋದಕ್ಕೆ ನಂಗೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆತನ ಮನಸ್ಸಲ್ಲಿ ಆ ದುಃಖ ಆವರಿಸ್ಬಿಟ್ಟಿದೆ. ಯಾಕೆ ಇವೆಲ್ಲ ಶುರುವಾಗಿದ್ದು ಅಂದ್ರೆ, ಮೊದಲನೇದಾಗಿ ಮೂಲ ಕಾರಣ ಏನು ಅಂದ್ರೆ, ಅರ್ಜುನ ಮೊದಲು ಅನ್ಕೊಂಡ ಇವ್ರನ್ನೆಲ್ಲ ನಾನು ಸಾಯಿಸೋದು ಅಂತ. ಎರಡನೇದ್ ಅನ್ಕೊಂಡ ಇವರೆಲ್ಲ ನನ್ನೋರು ಅಂತ. ಇದೆರಡೂ ಕೂಡ ತುಂಬಾ ತಪ್ಪು. ಯಾಕಂದ್ರೆ ಎರಡನೇದಂತೂ ಅಟ್ಯಾಚ್ಮೆಂಟ್. ನಾವ್ ಯಾವಾಗ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ತೀವೋ ಅವಾಗ್ಲೇ ಆಸೆಯೇ ದುಃಖಕ್ಕೆ ಮೂಲ ಅಂತ ನಾವು ಕೇಳಿರೋ ಹಾಗೆ ಎಲ್ಲ ಅಟ್ಯಾಚ್ಮೆಂಟ್ಗಳೇ ದುಃಖಕ್ಕೆ ದಾರಿಯನ್ನ ಮಾಡ್ಕೊಡೋದು. ಹಾಗಾಗಿ ನಾವು ತುಂಬಾ ಅಟ್ಯಾಚ್ಮೆಂಟ್ ಅನ್ನ ಯಾವಾಗ ಇಟ್ಕೊಳ್ತೀವೋ ದುಃಖ ಬರೋದು ನಿಶ್ಚಿತವಾಗಿರುತ್ತೆ. ಇನ್ನೊಂದು ಏನ್ ಅನ್ಕೊಂಡ ಅರ್ಜುನ ಅಂದ್ರೆ, ನಾನೇ ಎಲ್ಲ ಮಾಡೋದು ಅಂತ, ಇವ್ರನ್ನೆಲ್ಲ ಕೊಲ್ಲೋದು ನಾನೇ, ನನ್ನಿಂದ ಇವ್ರದೆಲ್ಲ ಹತ್ಯೆ ಆಗ್ಬಿಡುತ್ತೆ, ಪರಿವಾರ ನಾಶ ಆಗ್ಬಿಡುತ್ತೆ, ಕುಟುಂಬ ನಾಶ ಆಗ್ಬಿಡುತ್ತೆ, ಅದರಲ್ಲಿ ನಡಿಬೇಕಾದ ಸತ್ಕಾರ್ಯಗಳು ನಿಂತೋಗುತ್ತೆ. ಯಾರಿಂದ ಅವೆಲ್ಲ? ನನ್ನಿಂದ. ನಾನೇ ಮಾಡಿದ್ದದನ್ನ ನಾನೇ ಮಾಡ್ತಿರೋದು, ಮಾಡಕ್ ಹೊರಟಿರೋದು, ಮಾಡೋದಿಕ್ ನಿರ್ಧಾರ ಮಾಡಿರೋದು ಅಂತ ಆತ ತಿಳಿದು ನಾನಿವೆಲ್ಲ ಮಾಡಲ್ಲ, ನನಗೆ ಈ ದುಃಖದಿಂದ ಹೊರಗೆ ಬರೋಕಾಗ್ತಿಲ್ಲ ಅಂತ ಆತ ಹೇಳ್ತಿದ್ದಾನೆ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವೆಲ್ಲರೂ ಭಗವಂತನ ಕೈಲಿ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಆತ ಯಾವ ಕಾರ್ಯಗಳನ್ನ ನಮ್ಮ ಕೈಲಿ ಮಾಡಿಸ್ಬೇಕು ಅಂತ ಇರ್ತಾನೋ ಅದಕ್ಕೆ ನಮ್ಮನ್ನ ನಿಮಿತ್ತವಾಗಿ ಮಾಡಿಕೊಂಡು ಆ ಕಾರ್ಯಗಳನ್ನ ಮಾಡಿಸ್ತಾನೆ ಹೊರತು ಎಲ್ಲವನ್ನೂ ನಾನೇ ಮಾಡ್ಬಿಡ್ತೀನಿ, ಎಲ್ಲವೂ ನನ್ನಿಂದಾನೇ ಆಗ್ತಾ ಇದೆ ಅನ್ನೋದು ತುಂಬಾ ದೊಡ್ಡ ತಪ್ಪು. ಇನ್ನು ಎಲ್ಲಾರು ನನ್ನವರೇ ಅಂತ ಅನ್ಕೊಳ್ಳೋದು ಕೂಡ ಅರ್ಜುನನ ತಪ್ಪು. ಯಾಕಂದ್ರೆ ಅರ್ಜುನ ಆ ದೇಹಗಳನ್ನ ಬಿಟ್ಟು ಅದರಿಂದ ಆಚೆಗೆ ಯೋಚನೆನೇ ಮಾಡ್ತಾ ಇಲ್ಲ. ಇವರೆಲ್ಲ ನನಗೆ ಈ ಜನ್ಮದಲ್ಲಿ ದೇಹದ ಸಂಬಂಧವನ್ನ ಹೊತ್ಕೊಂಡು ಬಂದಿರೋರು, ಕಸಿನ್ಸು, ತಾತಂದ್ರು, ಗುರುಗಳು, ಇವರೆಲ್ಲ ನನಗೆ ಈ ಜನ್ಮದಲ್ಲಿ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ನನ್ನ ಜೊತೆ. ಪಾರಿವಾರಿಕ ಸಂಬಂಧಗಳಿದೆ, ನಾವೆಲ್ಲ ಒಂದೇ ಪರಿವಾರ ಅನ್ನೋ ಬಾಂಧವ್ಯ ಇದೆ. ಇವನ ಕಡೆ ಇದೆ, ಅವನ ಕಡೆ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಆತ ಯೋಚನೆ ಮಾಡ್ಬೇಕಾಗಿರೋದು, ನನಗೆ ಈ ಜನ್ಮದಲ್ಲಿ ಮಾತ್ರ ಇವರೆಲ್ಲ ನನ್ನ ಪರಿವಾರ, ಹಿಂದಿನ ಜನ್ಮದಲ್ಲಿ ಇವರಿಗೂ ನನಗೂ ಸಂಬಂಧ ಇರ್ಲಿಲ್ಲ, ಮುಂದೆ ಕೂಡ ಸಂಬಂಧ ಇರೋದಿಲ್ಲ, ಈ ಜನ್ಮದಲ್ಲಿ ಮಾತ್ರ ಇವೆಲ್ಲ. ಅದು ಒಂದು. ಎರಡನೇದೇನು ಅಂದ್ರೆ, ಪರಿವಾರ ಆದ ಮಾತ್ರಕ್ಕೆ ಅವ್ರು ಮಾಡಿದ್ದೆಲ್ಲ ಸರಿ, ಮುಂದೇನು ಅವ್ರು ಅದನ್ನೇ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಿಟ್ರೆ ಆತ ಏನ್ ಮಾಡ್ದ ಹಾಗಾಯ್ತು. ಆತ ಇರೋ ಸ್ಥಾನದಲ್ಲಿ ಯಾವುದು ಸರಿ ಅದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು, ಯಾವುದು ತಪ್ಪು ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ಅದು ಆತನ ಜವಾಬ್ದಾರಿ.
ಯಾಕಂದ್ರೆ ಆತ ನರಶ್ರೇಷ್ಠ, ಪುರುಷರಲ್ಲೆಲ್ಲ ಆತನೇ ಶ್ರೇಷ್ಠ. ಹಾಗಾಗಿ ಅಷ್ಟು ದೊಡ್ಡ ಧನುರ್ಧರನಾಗಿ ಅವನ ಕರ್ತವ್ಯ ಏನು ಅಂದ್ರೆ ಒಳ್ಳೆಯದನ್ನ ಮುನ್ನಡೆಸ್ಬೇಕು, ಅಧರ್ಮದ ನಾಶವನ್ನ ಮಾಡ್ಬೇಕು. ಆದ್ರೆ ಆತ ಏನ್ ಮಾಡ್ತಾ ಇದ್ದಾನೆ, ನನ್ನವರು ನನ್ನ ಪರಿವಾರ ಅಂತ ನೋಡ್ಕೊಂಡು ಅವ್ರು ಮಾಡಿದ್ದೆಲ್ಲ ಮಾಡ್ಕೊಳ್ಳಿ, ನಾನ್ ಕಾಡಿಗೆ ಹೊರಟೋಗ್ತೀನಿ, ಅವರನ್ನೆಲ್ಲೂ ಕಳಿಸೋದು ಬೇಡ, ಅವರನ್ನ ಸಾಯಿಸೋದು ಬೇಡ, ಅವರಿಗೆ ಶಿಕ್ಷೆ ಬೇಡ, ನಾನು ಮಾತ್ರ ಕಾಡಿಗೆ ಹೊರಟೋಗ್ತೀನಿ, ಅಧರ್ಮ ಮುನ್ನಡ್ಕೊಂಡು ಹೋಗ್ಲಿ ಅನ್ನೋ ತಪ್ಪು ಪರಿಕಲ್ಪನೆಯಲ್ಲಿ ಅರ್ಜುನ ದುಃಖವನ್ನ ತನ್ನ ಮೇಲೆ ತಂದುಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಈ ತಪ್ಪು ಪರಿಕಲ್ಪನೆಯನ್ನ ನಾವು ಮಾಡ್ಕೊಳ್ಬಾರ್ದು. ಕರ್ತವ್ಯವನ್ನ, ನಾವು ಏನು ಕರ್ತವ್ಯವನ್ನ ಪಾಲನೆ ಮಾಡ್ಬೇಕು ಅದನ್ನ ಎಲ್ಲದಕ್ಕಿಂತ ಮೇಲಿಡ್ಬೇಕು. ಧೃತರಾಷ್ಟ್ರ ನೋಡಿ, ಆತ ರಾಜ, ಆದ್ರೆ ಆತ ಏನ್ ಮಾಡ್ದ, ರಾಜನಾಗಿ ಎಲ್ಲಾ ಪ್ರಜೆಗಳನ್ನು ತನ್ನ ಮಕ್ಕಳ ತರ ನೋಡ್ಕೊಳ್ಳೋದನ್ನ ಬಿಟ್ಟು ತನ್ನ ಮಗನನ್ನ ತನ್ನ ತಲೆಯ ಮೇಲೆ ಕೂಡಿಸ್ಕೊಂಡ. ಧೃತ ರಾಷ್ಟ್ರ ಆಗೋ ಬದಲು ಧೃತ ದುರ್ಯೋಧನ ಆದ. ರಾಷ್ಟ್ರವನ್ನ ಎತ್ತಿ ಹಿಡಬೇಕಾದವನು ದುರ್ಯೋಧನನ ಮಾತ್ರ ಎತ್ತಿ ಹಿಡ್ದ. ಹಾಗಾಗಿ ದುರ್ಯೋಧನ ಬರೀ ಅಧರ್ಮವನ್ನೇ ಮಾಡ್ಕೊಂಡು ಬಂದ. ಅವ್ರ ತಂದೆಯ ಸಪೋರ್ಟು, ಅವ್ರ ತಂದೆ ನೀರು ಎರೆದು ಆ ಗಿಡವನ್ನ ಬೆಳೆಸಿದ್ದಕ್ಕೇನೆ ಆ ಗಿಡದಲ್ಲಿ ವಿಷ ತುಂಬಿಕೊಂಡಿದ್ದು. ಹಾಗಾಗಿ ಆ ರೀತಿ ಅರ್ಜುನ ಆಗಬಾರ್ದು. ಅರ್ಜುನ ತನ್ನ ಪರಿವಾರ ಅಂತ ನೋಡ್ಕೊಂಡು ಸುಮ್ಮನಿದ್ ಬಿಟ್ರೆ ಅಧರ್ಮ ನಡೀತಾ ಇರತ್ತೆ, ಧರ್ಮ ಕುಸಿದು ಹೋಗ್ತಾ ಇರುತ್ತೆ. ಆತ ತಾನು ಭಗವಂತನ ನಿಮಿತ್ತ ಅಂತ ತಿಳಿದು ಧರ್ಮದ ಪರಿಪಾಲನೆಯನ್ನ ತಾನು ಎಷ್ಟರ ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಮಾಡ್ಬೇಕು. ಅದನ್ನ ಆತ ಮರ್ತು ಬಿಟ್ಟಿದ್ದಾನೆ. ಇವಾಗ ನಾನು ನಿನ್ನ ಶಿಷ್ಯ ಕೃಷ್ಣ, ನೀನೇ ನನ್ನ ಗುರು, ನೀನು ನನಗೆ ಏನೆಲ್ಲ ಜ್ಞಾನವನ್ನ ಕೊಡ್ತೀಯಾ, ಏನೆಲ್ಲ ಮಾರ್ಗದರ್ಶನವನ್ನ ತಿಳಿಸ್ಕೊಡ್ತೀಯಾ, ಆ ಮಾರ್ಗದಲ್ಲಿ ನಾನು ನಡೀತೀನಿ ತಂದೆ. ನನಗಿವಾಗ ಬೇರೆ ದಾರಿನೇ ಕಾಣಿಸ್ತಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಸಂಕಟ ಇವಾಗ ನಂಗೆ ಬಂದೊದಗಿದೆ, ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತ ಅರ್ಜುನ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದಾನೆ. ಇದಾದ ಮೇಲೆ ಕೃಷ್ಣ ನಿಜವಾಗಿ ಮಾತಾಡೋದಿಕ್ಕೆ ಶುರು ಮಾಡೋದು. ಕೃಷ್ಣ ಮಾತಾಡೋದಿಕ್ ಮುಂಚೆ ಇದನ್ನೆಲ್ಲ ರಿಪೋರ್ಟಿಂಗ್ ತರ ಸಂಜಯ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡ್ತಾರೆ. ಅದನ್ನ ನಾವು ನೋಡ್ಕೊಂಡು ಬರೋಣ. ಸಂಜಯ ಉವಾಚ ಏವ ಮುಕ್ತ್ವಾ ಹೃಷಿಕೇಶಂ ಗುಡಾಕೇಶ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಏನು ಈ ಎರಡೂ ಶ್ಲೋಕಗಳಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿರೋದು ಅಂದ್ರೆ, ಶತ್ರುಗಳನ್ನ ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ, ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು. ಅದಾದ ನಂತರ ಧೃತರಾಷ್ಟ್ರನನ್ನ ಸಂಬೋಧಿಸ್ತಾ, ಹೇ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಧೃತರಾಷ್ಟ್ರನೇ, ಆಗ ಎರಡೂ ಸೈನ್ಯಗಳ ಮಧ್ಯ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನ ಕುರಿತು ಕೃಷ್ಣ ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು ಅಂತ ಸಂಜಯ ಹೇಳ್ತಾನೆ. ಕೃಷ್ಣ ಏನ್ ಮಾತುಗಳನ್ನ ನಸುನಗ್ತಾ ಹೇಳಿದ್ರು ಅಂತ ನಾವು ಮುಂದಿನ ಎಪಿಸೋಡ್ ನಲ್ಲಿ ನೋಡೋಣ. ಆದ್ರೆ ಇವಾಗ ಸಂಜಯ ಹೇಳಿರೋ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಆತ ಹೇಳ್ತಾ ಇದ್ದಾನೆ, ಹೀಗೆ ಕೃಷ್ಣನಿಗೆ ಎಲ್ಲವನ್ನ ತಿಳಿಸಿ, ಹೇ ಗೋವಿಂದ ನನಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಜುನ ಹೇಳಿ ಮೌನ ತಾಳ್ಬಿಟ್ಟ. ಎರಡೂ ಸೈನ್ಯಗಳ ಮಧ್ಯ ಇವಾಗ ಅರ್ಜುನ ಇದ್ದಾನೆ, ಶಸ್ತ್ರಗಳ ತ್ಯಾಗವನ್ನ ಮಾಡ್ಬಿಟ್ಟಿದ್ದಾನೆ, ಮೌನವನ್ನ ತಾಳ್ಬಿಟ್ಟಿದ್ದಾನೆ, ಮಾರ್ಗ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವಾಗ ಕೃಷ್ಣ ನಸನಗ್ತಾ ಒಂದು ಸ್ಮೈಲ್ ನ ಜೊತೆಗೆ ಮಾತನಾಡ್ತಾನೆ ಅಂತ ಸಂಜಯ ಹೇಳ್ತಾನೆ. ಮೊದಲನೇದಾಗಿ ಗೋವಿಂದ ಅನ್ನೋ ಪದವನ್ನ ಅರ್ಜುನ ಬಳಸ್ತಾನೆ. ನಾವು ಅದನ್ನ ನೋಡ್ಬೇಕು. ಗೋವಿಂದ ಅನ್ನೋ ಪದವನ್ನ ನಾವು ತುಂಬಾ ಬಳಸ್ತಾ ಇರ್ತೀವಿ. ತಿರುಪತಿ ಬಾಲಾಜಿಯನ್ನ ಸಂಬೋಧನೆ ಮಾಡ್ಬೇಕಾದ್ರೆ ಪ್ರೀತಿಯಿಂದ ಗೋವಿಂದ ಅಂತ ಕರಿತೀವಿ. ಬೆಟ್ಟವನ್ನ ಹತ್ತುವಾಗ, ದರ್ಶನಕ್ಕೆ ನಿಂತಾಗ ಏಳುಕೊಂಡಲವಾಡ ವೆಂಕಟರಮಣ, ಸಂಕಟಹರಣ, ಗೋವಿಂದ ಗೋವಿಂದ ಅಂತ ನಾವೆಲ್ಲರೂ ಹೇಳಿರ್ತೀವಿ. ಆದ್ರೆ ಗೋವಿಂದ ಪದ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಅದರ ಅರ್ಥ ಅಂದ್ರೆ, ಗೋ ಅಂದ್ರೆ ನಮಗ್ ಗೊತ್ತಿರೋ ಹಾಗೆ ಹಸು ಅಂತ. ಯಾರು ಹಸುಗಳನ್ನ ರಕ್ಷಣೆ ಮಾಡ್ತಾನೋ, ಹಸುಗಳಿಗೆ ಆನಂದವನ್ನ ಕೊಡ್ತಾನೋ ಅವನು ಗೋವಿಂದ. ಹೌದು, ಅದೊಂದು ಅರ್ಥ ಇದ್ದೇ ಇದೆ. ನಾನು ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಗೋ ಅಂದ್ರೆ ಇಂದ್ರಿಯಗಳು ಅಂತ ಕೂಡ ಅರ್ಥ. ಯಾರು ಇಂದ್ರಿಯಗಳಿಗೆ ಆನಂದವನ್ನ ಕೊಡ್ತಾನೋ, ನಮ್ಮೊಳಗೇ ವಾಸ ಮಾಡ್ಕೊಂಡು ನಮ್ಮ ಇಂದ್ರಿಯಗಳ ಕೈಲಿ ಸತ್ಕಾರ್ಯವನ್ನ ಮಾಡಿಸ್ತಾನೋ ಅವನು ಗೋವಿಂದ. ಅದು ಕೂಡ ಗೋವಿಂದ ಅನ್ನೋ ಪದದ ಅರ್ಥವೇ ಆಗಿದೆ. ನಮ್ಮ ಎಲ್ಲ ಇಂದ್ರಿಯಗಳಿಗೆ ಆನಂದವನ್ನ ಶ್ರೀಕೃಷ್ಣ ಕೊಡ್ತಾನೆ. ಆತನನ್ನ ನೋಡಿದ್ರೆ ಕಣ್ಣಿಗೆ ಆನಂದ, ಆತನ ಬಗ್ಗೆ ಕೇಳಿದ್ರೆ ಕಿವಿಗಳಿಗೆ ಆನಂದ, ಆತನ ಪ್ರಸಾದವನ್ನ ಸವಿದ್ರೆ ನಾಲಿಗೆಗೆ ಆನಂದ, ಆತನಿಗೆ ಅರ್ಪಿಸಿದ್ದ ಹೂವನ ಸುವಾಸನೆಯನ್ನ ತಗೊಂಡ್ರೆ ನಮ್ಮ ಮೂಗಿಗೆ ಆನಂದ, ಆತನ ಪಾದ ಸ್ಪರ್ಶ ಮಾಡಿದ್ರೆ, ಪೂಜೆಯನ್ನ ಮಾಡೋದಿಕ್ಕೆ ಅವನ ಶ್ರೀ ವಿಗ್ರಹವನ್ನ ಮುಟ್ಟಿದ್ರೆ ನಮ್ಮ ಸ್ಪರ್ಶಕ್ಕೆ ಆನಂದ. ಹಾಗೆ ಸರ್ವ ಇಂದ್ರಿಯಗಳಿಗೆ ಭಗವಂತನೇ ಆನಂದವನ್ನ ಕೊಡ್ತಾನೆ, ಅವನು ಗೋವಿಂದ. ಇವಾಗ ಅರ್ಜುನನ ಎಲ್ಲ ಇಂದ್ರಿಯಗಳು ಕೂಡ ಮಾರ್ಗವೇ ಗೊತ್ತಾಗದೆ ಏನನ್ನ ಮಾಡ್ಬೇಕು ಅಂತಾನೆ ಆ ಇಂದ್ರಿಯಗಳಿಗೆ ಗೊತ್ತಾಗ್ತಾ ಇಲ್ಲ. ಇಂದ್ರಿಯಗಳಿಗೆ ಗೊತ್ತಾಗ್ತಿಲ್ಲ ಅಂದ್ರೆ ಮನಸ್ಸು ಕೂಡ ಚಂಚಲವಾಗ್ಬಿಡತ್ತೆ. ಮನಸ್ಸು ಚಂಚಲವಾದ್ರೆ ಬುದ್ಧಿ ಕೂಡ ಕದಡಿ ಹೋಗುತ್ತೆ.
ಹೀಗಾಗಿರುವಾಗ ಅರ್ಜುನ ತುಂಬಾ ದೀನ ಪರಿಸ್ಥಿತಿಯಲ್ಲಿ ಕೂತು ಬಿಟ್ಟಿದ್ದಾನೆ, ಮೌನವನ್ನ ತಾಳ್ಬಿಟ್ಟಿದ್ದಾನೆ. ಅವಾಗ ಶ್ರೀಕೃಷ್ಣ ಏನ್ ಮಾಡ್ತಾನೆ, ನಸುನಗ್ತಾನೆ. ಆತ ನಗ್ತಾನೆ. ಎಂತಹ ಪರಿಸ್ಥಿತಿ, ಎರಡೂ ಕಡೆ ಯುದ್ಧಗಳಾಗೋದಿಕ್ಕೆ ಸೈನ್ಯಗಳು ಬಂದು ನಿಂತು ಬಿಟ್ಟಿದೆ. 18 ಅಕ್ಷೋಹಿಣಿ ಸೈನ್ಯವನ್ನ ಎರಡೂ ಕಡೆಯವರು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಒಂದೇ ದಿನ ಬಂದಿಲ್ಲ ಯುದ್ಧಕ್ಕೆ, ಆದ್ರೆ ಅಷ್ಟು ಸೈನ್ಯ ಸೇರ್ಬಿಟ್ಟಿದೆ. ಎಲ್ಲಾ ಶಸ್ತ್ರಗಳು ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಶಂಖ ಕೂಡ ಊದಿ ಆಗೋಗಿದೆ ಎರಡೂ ಪಕ್ಷದವರು. ಇವಾಗ ಇಂತಹ ಪರಿಸ್ಥಿತಿಯಲ್ಲಿ ಕೃಷ್ಣ ನಸುನಗ್ತಾ ಹೇಳ್ತಾನೆ. ಏನು ಹೇಳ್ತಾನೆ ಅಂತ ನಾವು ಮುಂದೆ ನೋಡ್ತೀವಿ. ಆದ್ರೆ ಕೃಷ್ಣ ನೋಡಿ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ತನ್ನ ನಗುವನ್ನ ಪಕ್ಕಕ್ಕೆ ಇಡೋದಿಲ್ಲ ಕೃಷ್ಣ. ನಾವು ಕೃಷ್ಣನ ಯಾವುದೇ ಪಿಕ್ಚರ್ ಅನ್ನ ನೋಡಿದ್ರು, ಐಕಾನೋಗ್ರಫಿಯನ್ನ ನೋಡಿದ್ರು, ಅದರಲ್ಲಿ ಕೃಷ್ಣ ನಗ್ತಾನೇ ಇರ್ತಾನೆ. ಒಂದು ಜೆಂಟಲ್ ಸ್ಮೈಲ್ ಅನ್ನ ಆತ ಇಟ್ಕೊಂಡೇ ಇರ್ತಾನೆ. ಯಾಕಂದ್ರೆ ಚಿಂತೆ ನಮಗ್ ಬರತ್ತೆ ಹೊರತು ಆತನಿಗೆ ಬರೋದಿಲ್ಲ. ಆತನಿಗೆ ಏನ್ ಬೇಕೋ, ಏನ್ ಆಗ್ಬೇಕು ಅಂತ ಆತ ಅನ್ಕೊಂಡಿದಾನೋ ಹಾಗೇ ಎಲ್ಲವೂ ನಡೆಯೋದು. ಕಪಟ ನಾಟಕ ಸೂತ್ರಧಾರಿ, ಜಗನ್ನಾಟಕ ಸೂತ್ರಧಾರಿ ಅವನೇ ಆಗಿರೋದ್ರಿಂದ ಆತನ ಮುಖದ ಮೇಲೆ ಯಾವಾಗ್ಲೂ ಮಂದಹಾಸ ಇರುತ್ತೆ. ಅದರ ಜೊತೆಗೆ ಕೃಷ್ಣ ನಮ್ಗೇನ್ ತಿಳಿಸ್ಕೊಡ್ತಾನೆ ಅಂದ್ರೆ, ಎಂತಹ ಪರಿಸ್ಥಿತಿನೇ ಇದ್ರೂ ಆ ಮಂದಹಾಸವನ್ನ, ನಗುಮುಖವನ್ನ ಇಟ್ಕೊಂಡಿರೋ ಕೃಷ್ಣನನ್ನ ನಮ್ಮ ಹೃತ್ಕಮಲದಲ್ಲಿ ನಾವು ನೋಡ್ತಾ, ಅಲ್ಲಿ ಭಗವಂತನನ್ನ ಕಾಣ್ತಾ, ಆತನಿಗೆ ಶರಣಾಗಿದ್ರೆ ಅದೇ ಮಂದಹಾಸವನ್ನ ಆತ ನಮಗೂ ಕೊಟ್ಟು ಎಲ್ಲ ದಾರಿಯನ್ನ ಸರಿ ಮಾಡಿಕೊಟ್ಬಿಟ್ಟು ನಾವ್ ಯಾವ ದಾರಿಯಲ್ಲಿ ನಡಿಬೇಕೋ ಆ ದಾರಿಯಲ್ಲಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಜರಾಸಂಧ ಕೃಷ್ಣನ ಮೇಲೆ ಹಲವಾರು ಬಾರಿ ಯುದ್ಧವನ್ನ ಸಾರ್ತಾನೆ. 18 ಬಾರಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಆದ್ರೆ ಕೃಷ್ಣ ಪ್ರತಿ ಸತಿ ಸೋಲಿಸಿ ವಾಪಸ್ ಕಳಿಸಿರ್ತಾನೆ. ಒಂದು ಬಾರಿ ಆತ ತನ್ನ ಮಂತ್ರಿಗೆ ಯುದ್ಧದ ಬಗ್ಗೆ ಸ್ಟ್ರಾಟಜೀಸ್ ಅನ್ನ ಡಿಸ್ಕಸ್ ಮಾಡುವಾಗ ಕೃಷ್ಣನನ್ನ ಅಟ್ಯಾಕ್ ಮಾಡೋದಿಕ್ಕೆ ಒಂದು ಸ್ಟ್ರಾಟಜಿ ಹೇಳ್ತಿರ್ತಾನೆ. ಅವಾಗ ಆ ಮಂತ್ರಿ ಕೇಳ್ತಾನೆ, ಅಷ್ಟೊಂದು ಜನ ಇರ್ತಾರಲ್ಲ, ಅಲ್ಲಿ ಕೃಷ್ಣ ಯಾರು ಅಂತ ನಾನು ಹೇಗೆ ಐಡೆಂಟಿಫೈ ಮಾಡೋದು, ಅಥವಾ ನನ್ನ ಕಂಡುಹಿಡಿಯೋದು ಹೇಗೆ ಅಂತ. ಅವಾಗ ಜರಾಸಂಧ ಹೇಳ್ತಾನೆ, ಇಡೀ ಸೈನ್ಯದಲ್ಲಿ ಒಬ್ಬ ಮಾತ್ರ ನಗ್ತಾ ನಿಂತಿರ್ತಾನೆ, ಅವನೇ ಕೃಷ್ಣ ಅಂತ. ಅದಕ್ಕೆ ಮಂತ್ರಿ ಕೇಳ್ತಾನೆ, ನಗೋದ್ ಏನು, ಯಾರ್ ಬೇಕಾದ್ರೂ ನಗ್ತಾ ನಿಂತಿರ್ಬೋದು, ಅದ ಕೃಷ್ಣನೇ ಅಂತ ಹೇಗೆ ನೀವು ಅಷ್ಟು ಖಡಾಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯ ಅಂತ ಕೇಳಿದಾಗ ಜರಾಸಂಧ ಉತ್ತರ ಕೊಡ್ತಾನೆ, ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ನಾರ್ಮಲ್ ಆಗಿ ನಾವು ಜೀವಿಸ್ತಿರೋವಾಗ ಯಾರ್ ಬೇಕಾದ್ರೂ ನಗುವನ್ನ ತಮ್ಮ ಮುಖದ ಮೇಲೆ ಇಟ್ಕೊಂಡಿರ್ಬಹುದು. ಆದ್ರೆ ಎಷ್ಟು ಭೀಷಣವಾದ ಯುದ್ಧ ಇದ್ರೂ ಕೂಡ ನಗುಮುಖದಿಂದ ಆರಾಮಾಗಿ ಮಂದಹಾಸವನ್ನ ಚಲ್ತಾ ನಿಂತಿರ್ತಾನಲ್ಲ, ಅದು ಕೃಷ್ಣ ಮಾತ್ರ. ಕೃಷ್ಣನನ್ನ ಬಿಟ್ಟು ಬೇರೆ ಯಾರಿಗೂ ಅದು ಸಾಧ್ಯ ಇಲ್ಲ ಅಂತ ಜರಾಸಂಧ ಹೇಳ್ತಾನೆ. ಹಾಗೆ ಇವಾಗ ಕೂಡ ಅಷ್ಟೇ ಭೀಕರವಾದ ಪರಿಸ್ಥಿತಿ ಬಂದೊದಗಿದೆ, ಆದ್ರೂ ಕೃಷ್ಣ ತನ್ನ ಮಂದಹಾಸವನ್ನ ಹಾಗೆ ಇಟ್ಕೊಂಡಿದ್ದಾನೆ. ಆ ಮಂದಹಾಸದೊಂದಿಗೆ ಆತ ಏನ್ ಮಾಡ್ತಾನೆ, ಯಾವ ಜ್ಞಾನವನ್ನ ಕೊಡ್ತಾನೆ ಅಂತ ಮುಂದಿನ ಎಪಿಸೋಡ್ ನಲ್ಲಿ ನೋಡೋಣ. ನಮ್ಮ ಎಲ್ಲಾ ಎಪಿಸೋಡ್ಗಳು ಕೂಡ ನಿಮಗೆ ಮೊಟ್ಟ ಮೊದಲು ಬಂದು ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ನಿಮಗೆ ತೋರಿಸ್ಬೇಕು ಅಂದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಅದರ ಪಕ್ಕನೇ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆಲ್ಲಾ ನೋಟಿಫಿಕೇಶನ್ಸ್ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಕಲ್ತ್ಕೊಳ್ಳೋಣ. ಹರೇ ಕೃಷ್ಣ.